ಸಾಮಾನು, ತರಡು, ಐಟಮ್ಸ್, ಮಿಷಿನ್, ಬಾಲ್ಸ್, ಗಂಟೆ. ನಮ್ಮ ಜನ ಕೆಲವು ಪದಗಳಿಗೆ ಅರ್ಥನೇ ಚೇಂಜ್ ಮಾಡ್ಬಿಟ್ಟಿದ್ದಾರೆ, ಡಬಲ್ ಮೀನಿಂಗ್ ಮಾಡ್ಬಿಟ್ಟಿದ್ದಾರೆ. ಹಿಂಗ್ ಮಾಡಬಾರ್ದು. ತಪ್ಪು ತಪ್ಪು ಬಹಳ ತಪ್ಪು. ಸಾಮಾನು, ಸಾಮಾನು ಅಂದ್ರೆ ಏನಪ್ಪಾ? ದಿನಸಿ ಸಾಮಾನು, ಇಲ್ಲ ಪಾತ್ರೆ ಸಾಮಾನು, ಮನೆ ಯಾವ್ದೋ ಒಂದ್ ಸಾಮಾನು ತಗೊಂಡ್ಬರ್ತೀವಿ, ಅದನ್ನ ನೋಡಿ ಎಷ್ಟು ಕೆಟ್ಟದಾಗಿ ಮಾತಾಡ್ತಾರೆ ಅಂದ್ರೆ ಅರ್ಥನೇ ಚೇಂಜ್ ಮಾಡ್ಬಿಟ್ಟಿದಾರಪ್ಪ. ತಪ್ಪು. ತರಡು, ಅದರಲ್ಲೇನಿದೆ? ಫಸ್ಟ್, ಸೆಕೆಂಡು, ಥರ್ಡ್, ಮೂರು. ಆ ಮೂರು ಪದನ ತರಡು ಈ ತರ ಕೆಟ್ಟದಾಗಿ ಯೂಸ್ ಮಾಡೋದು ಬಹಳ ತಪ್ಪು, ಬಹಳ ತಪ್ಪು. ಮಾಡಬಾರ್ದು. ಈಗ ಗೂಟ, ಗೂಟ ಅಂದ್ರೆ ಏನಪ್ಪಾ? ಒಂದು ಹಸುನೋ ಕರುನೋ ಕಟ್ಟಾಕೋದಕ್ಕೆ ಒಂದು ಗೂಟ ಉಳಿರ್ತೀವಿ, ದಾರ ಕಟ್ಟೋದಕ್ಕೆ. ಅದಕ್ಕೆ ಅರ್ಥನೇ ಚೇಂಜ್ ಮಾಡ್ಬಿಟ್ಟು. ಅಷ್ಟೇ ಯಾಕೆ, ಕ್ರಿಕೆಟ್ ಆಡ್ಬೇಕಾದ್ರೆ 3 ಗೂಟ ಉಳಲ್ವಾ? ಗೂಟ ಉಳ್ಬಿಟ್ಟು ಆಟ ಆಡಲ್ವಾ? ನೋಡಿ ಎಷ್ಟು ಅರ್ಥ ಚೇಂಜ್ ಮಾಡಿದ್ದಾರೆ. ಹಿಂಗ್ ಮಾಡಬಾರ್ದು. ತಪ್ಪು, ಬಹಳ ತಪ್ಪು, ಬಹಳ ತಪ್ಪು. ಊರ್ ಬಾಗಿಲು ಏನಿದೆ ಅದರಲ್ಲಿ? ಊರಿಗೆ ಎಂಟ್ರಿ ಆಗಿದ ತಕ್ಷಣ ಒಂದು ಬಾಗಿಲು, ಅದನ್ನ ಊರ್ ಬಾಗಿಲು ಅಂತಾರೆ. ಈಗ ಮುಳುಬಾಗಿಲು ಅನ್ನಲ್ವಾ? ಅದನ್ನ ಎತ್ಕೊಂಡೋಗಿ ಊರ್ ಬಾಗಿಲು, ಅದನ್ನ ಜನ ಅದು ಪದನ ಚೇಂಜ್ ಮಾಡ್ಬಿಟ್ಟು ಮಾಡ್ಕೊಂಡು ಊರೊಳಗಡೆ ಬರ್ತೀವಿ, ಅಷ್ಟು. ಅದು ಊರ್ ಬಾಗಿಲು. ಅದನ್ನ ಈಗ ಕೆಟ್ಟದಾಗಿ ಬಳಸ್ಕೊಂಡು ಪದನೇ ಮಾಡಬಾರ್ದು. ಬೀಜಗಳು, ಬೀಜಗಳು ಅಂದ್ರೆ ಏನಪ್ಪಾ? ಹುಣಸೆ ಬೀಜಗಳು, ಅವರೇ ಬೀಜಗಳು, ಮತ್ತೆ ಈ ತರ ಹಲಸಿನ ಬೀಜಗಳು, ತೊಗರಿ ಬೀಜ, ಒಂದು ತರಕಾರಿ ಒಳಗಡೆ, ಹಣ್ಣು ಒಳಗಡೆ ಇರುವಂತ ಬೀಜಗಳಿಗೆ ಬೀಜ ಅಂತ ಕರೀತಾರೆ. ಅದು ಬಿಟ್ಟು ನಮ್ಮ ಜನ ಎಷ್ಟು ಕೆಟ್ಟ ಅರ್ಥ ಕೊಟ್ಟಿದ್ದಾರೆ ಅಂದ್ರೆ ನಾವು ಬಳಸೋದಕ್ಕೆ ಕಷ್ಟ ಆಗುತ್ತೆ. ಈ ತರ ಮಾಡಬಾರ್ದು. ತಪ್ಪು ತಪ್ಪು. ಗೆಣಸು ಕೀಳು, ಏನು ಗೆಣಸು ಕೀಳೋದು? ಈಗ ರೈತರು ಬೆಳೀತಾರೆ, ಅದನ್ನ ಗೆಣಸು ಕಿತ್ತುಬಿಟ್ಟು ಅದನ್ನ ತಗೊಬಂದು ಮಾರ್ಕೆಟಲ್ಲಿ ಮಾರಿದ್ರೆ ಅವ್ರ ಜೀವನ. ಅದನ್ನ ಗೆಣಸು ಕೀಳು ಅನ್ನೋದನ್ನ ನೀವು ಆ ಪದನೇ ಚೇಂಜ್ ಮಾಡ್ಬಿಟ್ಟಿದ್ದಾರೆ. ಈಗ ಒಳ್ಳೆ ಫೈಬರ್ ಇರುವಂತ ಫುಡ್ ಅದು ಹೆಲ್ತಿ ಫುಡ್, ಅದನ್ನ ನೀವು ಕೆಟ್ಟದಾಗಿ ಅದನ್ನ ಪದನ ಬಳಸುವಂಥದ್ದು, ಅದನ್ನ ಕೆಟ್ಟದಾಗಿ ಅರ್ಥ ಮಾಡ್ಕೊಳ್ಳೋದು, ಡಬಲ್ ಮೀನಿಂಗ್ ಮಾಡೋದು ಬಹಳ ತಪ್ಪು. ಬಾಳೆಹಣ್ಣು, ಬಾಳೆಹಣ್ಣು ಅಂದ್ರೆ ಏನು? ಅದು ಒಂದು ಹಣ್ಣು, ಹೆಲ್ತಿ ಫ್ರೂಟ್. ಸಿಪ್ಪೆನ ಬಿಡಿಸ್ಕೊಂಡು ತಿಂತೀವಿ, ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಹೌದು, ಊಟ ಆದ್ಮೇಲೆ ತಿನ್ನುವಂತ ಹಣ್ಣು. ಅದನ್ನ ಎಷ್ಟು ಕೆಟ್ಟ ಅರ್ಥ ಕೊಟ್ಟಿದ್ದಾರಪ್ಪ. ಗಂಟೆ ಏನಿದೆ? ಗಂಟೆ ದೇವಸ್ಥಾನದಲ್ಲಿ ಗಂಟೆ ಇರುತ್ತೆ, ದೇವರಿಗೆ ಕೈ ಮುಗಿದು ಗಂಟೆ ಹೊಡೆದು ಬರ್ತೀವಿ. ಮನೆಯಲ್ಲಿ ದೇವ್ರ ಮುಂದೆ ಗಂಟೆ ಬಾರಿಸ್ಕೊಂಡು ಪೂಜೆ ಮಾಡ್ತೀವಿ. ಸ್ಕೂಲ್ ಮುಗಿದ್ಮೇಲೆ ಗಂಟೆ ಹೊಡೆದು. ಈ ತರ ಒಂದು ಗಂಟೆ ಅನ್ನೋ ಪದನ ಇವರು ಬೇರೆ ತರ ಬಳಸುವಂಥದ್ದು, ಅದನ್ನ ಕೆಟ್ಟದಾಗಿ ಬಳಸುವಂಥದ್ದು, ಡಬಲ್ ಮೀನಿಂಗ್ ಮಾಡೋದು ಬಹಳ ತಪ್ಪು 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 ತಪ್ಪು. ಫಿಗರ್, ಫಿಗರ್ ಅಂದ್ರೆ ಏನು? ಒಂದು ಚಿತ್ರ, ಏನೋ ಮ್ಯಾಥ್ಸ್ ಅಲ್ಲಿ ಬರುವಂತಹ ಒಂದು ಡೈಮೆನ್ಷನ್. ಎಷ್ಟು ಚೆನ್ನಾಗಿದೆ ಆ ಪದಕ್ಕೆ ಅರ್ಥ. ಅದನ್ನ ಕೆಟ್ಟ ಅರ್ಥ ಕೊಟ್ಟು ಬಿಟ್ಟಿದಾರಲ್ಲ ನಮ್ಮ ಕೆಲವು ಜನರು. ಏನ್ ಹೇಳೋದು ಅವರಿಗೆ ಹೇಳಿ? ತಪ್ಪ. ಕುಂಬಳಕಾಯಿ ಏನಿದೆ? ಕುಂಬಳಕಾಯಿ, ಪಂಪ್ಕಿನ್. ಹೌದು, ಎಷ್ಟು ಆರೋಗ್ಯಕ್ಕೆ ಒಳ್ಳೆಯದು. ಅದರಲ್ಲಿ ಪಲ್ಯ ಮಾಡ್ಕೊಂಡು ತಿಂತಾರೆ, ಹಲ್ವಾ ಮಾಡ್ಕೊಂಡು ತಿಂತಾರೆ, ಎಷ್ಟು ಚೆನ್ನಾಗಿದೆ. ಅದನ್ನ ಕುಂಬಳಕಾಯಿನ ಇವರು ಬೇರೆದಕ್ಕೆಲ್ಲ ಹೋಲಿಸ್ಕೊಂಡು ಅದನ್ನ ತಪ್ಪರ್ಥ ಮಾಡ್ಕೊಂಡಿರೋದು, ಆ ಪದನೇ ತಪ್ಪನ್ನ ಮಾಡಿರೋದು ಬಹಳ ತಪ್ಪು. ಹಲ್ವಾ ಮಾಡ್ತಾರೆ, ಎಷ್ಟು ಸಿಹಿಯಾಗಿರುತ್ತೆ, ಎಷ್ಟು ಚೆನ್ನಾಗಿದೆ. ಐಟಮ್ಸ್, ಐಟಮ್ಸ್ ಅಂದ್ರೆ ಏನು? ಯಾವುದೋ ಒಂದು ವಸ್ತು ಅಲ್ವಾ? ಯಾವುದೋ ಒಂದು ವಸ್ತುನೋ ಪದಾರ್ಥನೋ ಐಟಮ್ಸ್ ಅಂತ ಕರೀತಾರೆ. ಅದಕ್ಕೆ ಎಷ್ಟು ಕೆಟ್ಟ ಅರ್ಥ ಕೊಟ್ಟಿದ್ದಾರೆ. ಐಟಮ್ ಸಾಂಗ್ ಅಂತಾರೆ, ವಸ್ತುಗಳ ಸಾಂಗ್. ಅದು ಆ ತರ ಹೇಳ್ಬೋದಾ? ಹೇಳ್ಬಾರ್ದಲ್ವಾ? ತಪ್ಪು. ಐಟಮ್ ಅನ್ನೋ ಪದ ತಪ್ಪು ಮಾಡಿದೆ, ತಪ್ಪು ತಪ್ಪು, ಬಹಳ ತಪ್ಪು. ಡವ್ವು ಏನಿದೆ? ಡವ್ ಅಂದ್ರೆ ಒಂದು ಪಾರಿವಾಳ, ಒಂದು ಪಕ್ಷಿ. ಡವ್ ಅಂದ್ರೆ ಒಂದು ಸೋಪು, ಬೆಳಗ್ಗೆ ಎದ್ದ ತಕ್ಷಣ ಸ್ನಾನ ಮಾಡುವಂಥ ಒಂದು ಮಖಕ್ಕೆ ಹಾಕೊಳ್ಳುವಂಥ ಒಂದು ಸೋಪು. ಅದನ್ನ ಇವರು ಬೇರೆ ಯಾವುದಕ್ಕೂ ಒಂದು ಹೋಲಿಕೆ ಮಾಡಿ ಡಬಲ್ ಮೀನಿಂಗ್ ಮಾಡಿ ಅದನ್ನ ಮಾಡಿದಾರಲ್ಲ, ಈ ಪದನ ತಪ್ಪು ಮಾಡಿದ್ದಾರೆ. ಮಾಡಬಾರ್ದು. ತಪ್ಪು ತಪ್ಪು ತಪ್ಪು. ಬಾಲ್ಸ್, ಬಾಲ್ಸ್ ಅಂದ್ರೆ ಏನಪ್ಪ? ಚೆಂಡು, ಕ್ರಿಕೆಟ್ ಆಡಕ್ಕೆ ಯೂಸ್ ಮಾಡ್ತೀವಿ, ಟೆನ್ನಿಸ್, ವಾಲಿಬಾಲ್ ಆಡಕ್ಕೆ ಯೂಸ್ ಮಾಡ್ತೀವಿ, ಬೇಸ್ ಬಾಲ್ ಯೂಸ್ ಮಾಡ್ತೀವಿ. ಸ್ಪೋರ್ಟ್ಸ್ ಅಲ್ಲಿ ಬರುವಂತಹ ಒಂದು ವಸ್ತು ಅದು, ಅದು ಸಾಮಾನು. ಸ್ಪೋರ್ಟ್ಸ್ ಅಲ್ಲಿ ಬರುವಂತದ್ದು ಒಂದು ಕ್ರೀಡೆಯಲ್ಲಿ ಯೂಸ್ ಮಾಡುವಂತಹ ಒಂದು ಬಾಲ್ ಅದು. ಅದನ್ನ ಎಷ್ಟು ಕೆಟ್ಟದಾಗಿ ಬಳಸ್ತಾರೆ ನಮ್ಮ ಜನ ಅಂದ್ರೆ ಆ ತರ ಬಳಸಬಾರ್ದು. ತಪ್ಪು. ಆ ಪದಕ್ಕೆ ಅರ್ಥನೇ ಹೊರಟು ಹೋಗುತ್ತೆ. ಹೌದೌದು. ಮಿಷಿನ್ನು ಏನದು? ಮಿಷಿನ್ ಅಂದ್ರೆ ಒಂದು ಟೈಲರ್ ಮಿಷಿನ್ನು, ಇಲ್ಲ ಒಂದು ಮ್ಯಾನುಫ್ಯಾಕ್ಚರಿಂಗ್ ಮಿಷಿನ್ನು, ಇಲ್ಲ ಬೋರ್ವೆಲ್ ಮಿಷಿನ್ನು. ಈ ಥರ ಒಂದು ಮಿಷಿನ್ಗೆ ಬಳಸುವಂಥ ಪದನ ಇವರು ಬೇರೆ ಯಾವುದಕ್ಕೋ ಕೆಟ್ಟ ಪದಕ್ಕೆ ಯೂಸ್ ಮಾಡಿಕೊಂಡು, ಕೆಟ್ಟ ಒಂದು ವಿಚಾರಕ್ಕೆ ಬಳಸ್ಕೊಂಡು ತಪ್ಪು ಮಾಡಿದ್ದಾರೆ. ಡಬಲ್ ಮೀನಿಂಗ್. ತಪ್ಪು ತಪ್ಪು ತಪ್ಪು. ಈ ಥರ ತಪ್ಪು. ಯಂತ್ರ ತಪ್ಪು. ತಮ್ಮ, ತಮ್ಮ ಅಂದ್ರೆ ಏನಪ್ಪ? ಅಣ್ಣನ ತಮ್ಮ. ದೊಡ್ಡವರಿಗೆ ಅಣ್ಣ ಅಂತ ಕರೀತಾರೆ, ಚಿಕ್ಕವರಿಗೆ ತಮ್ಮ ಅಂತ ಕರೀತಾರೆ. ಎಷ್ಟು ಕೆಟ್ಟದಾಗಿ ಬಳಸ್ತಾರಲ್ವ ಸ್ವಲ್ಪ ಜನ. ಇದನ್ನ ಈ ತರ ಬಳಸಬಾರದು. ಕೋಲಾಟ ಏನಿದೆ? ಕೋಲಾಟ ಸ್ಕೂಲಲ್ಲಿ ಅದೊಂದು ಜಾನಪದ ಕಲೆ, ಯಾವುದೊಂದು ಜಸ್ಟ್ ಒಂದು ಕಲ್ಚರಲ್ ಆಟ. ಸ್ಕೂಲಲ್ಲಿ ಒಂದು ಕಾಂಪಿಟೇಷನ್ಗೆ ಆಡಿಸುವಂತ ಒಂದು ಆಟ. ಕೋಲನ್ನ ಕೋಲೆ ಒಂದು ಸಾಂಗ್ ಇದೆ. ಹಳ್ಳಿಗಳಲ್ಲಿ ಆಡಲ್ವಾ? ಹಳ್ಳಿಗಳಲ್ಲಿ ಆಡ್ತಾರೆ, ಒಂದು ಹಬ್ಬಗಳಲ್ಲಿ ಆಡ್ತಾರೆ. ಹೌದು, ನಮ್ಮ ಕನ್ನಡ ರಾಜ್ಯೋತ್ಸವಕ್ಕೆ ಆಡ್ತಾರೆ. ಎಂಥದ್ದು ಹಬ್ಬಗಳ ಬಳಸುವಂಥ ಒಂದು ಕೋಲಾಟ ಪದನ ಇವರು ಅದನ್ನು ಕೆಟ್ಟದಾಗಿ ಬಳಸಿರುವಂಥದ್ದು ಬಹಳ ತಪ್ಪು ತಪ್ಪು ತಪ್ಪು.
ಈಗ ಸ್ಟೆಪ್ನಿ ಅಂತ ಇದೆ. ನಾವು ಕಾರಲ್ಲಿ ಹೋಗ್ತಾ ಇರಬೇಕಾದ್ರೆ ಒಂದು ಟೈರ್ ಪಂಚರ್ ಆದಾಗ ಬ್ಯಾಕಪ್ ಅಂತ ಇನ್ನೊಂದು ಟೈರ್ ಇರುತ್ತೆ, ಅದನ್ನ ರೀಪ್ಲೇಸ್ ಮಾಡ್ತೀವಿ, ಸೇಫ್ಟಿ ಸ್ಟೆಪ್ನಿ ಅಂತ ಕರಿತೀವಿ. ಒಂದು ಬ್ಯಾಕಪ್. ಹೌದು. ಆ ಸ್ಟೆಪ್ನಿಗೆ ಎಷ್ಟು ಕೆಟ್ಟ ಅರ್ಥ ಕೊಟ್ಟಿದ್ದಾರೆ ನಮ್ಮ ಕೆಲವು ಜನರು ಅಂದ್ರೆ, ಈ ತರ ಮಾಡಬಹುದಾ? ತಪ್ಪು. ಸ್ಟೆಪ್ನಿ ಎಂತ ಒಂದು ಬ್ಯೂಟಿಫುಲ್ ಪದ. ಬ್ಯೂಟಿಫುಲ್ ಪದ. ತಪ್ಪು.